ಹೆಂಗೆ ಇದು ಆ ಕಡೆ ಅಂತ ನಾನು ಕೇಳಂಗಿಲ್ಲ. ಈಗ ಆ ಕ್ವಶನ್ನಿಗೆ ಉತ್ತರ ಕೊಟ್ಬಿಟ್ರಿ. ಬಟ್ ಆದರೆ ರಾಯರ್ ಸೀರಿಯಲ್ನ ಸೆಟ್ಟಿಗೆ ಹೋಗಿದ್ದೆ ಹೆಂಗೆ? ಇದು ಸರ್ ನಾನು ತುಂಬ ಸಣ್ಣೋಳಿದ್ದಾಗ್ಲಿಂದನೂ ಐ ಆಮ್ ಇನ್ ಟು ದ ಇಂಡಸ್ಟ್ರಿ. ನಾನು ಅವಾಗ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಸಿಹಿಕೈ ಚಂದ್ರು ಸರ್ ಅವ್ರದ್ದು, ಅಂದರೆ ಅವಾಗೆಲ್ಲ ಮಕ್ಳದ್ದು ಏನಾದರೂ ಇದ್ದರೆ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಾಯಿದ್ರು. ಅಮ್ಮಂಗೆ ಯಾರೋ ಗೊತ್ತಿರೋರು ಇದ್ದಾರೆ, ಇವಾಗ ಸುಮ್ಮನೆ ಒಂದು ಬಲೂನ್ ಹಿಡ್ಕೊಂಡು ಹೋಗೋಕ್ಕೆ ಮಕ್ಕಳು ಬೇಕಾಗುತ್ತೆ ಅಂತೇನೋ ಹೇಳೋರು. ನಾನು ನನ್ನ ತಮ್ಮ ಹೋಗ್ಬಿಡ್ತಾ ಇದ್ವಿ. ಸ್ಯಾಟರ್ಡೆ ಸಂಡೇ ಎಲ್ಲ ಇದ್ದರೆ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಅಪ್ಪಂದು ದೇವಸ್ಥಾನದಲ್ಲೆಲ್ಲ ಹಾಡು ಹಾಡ್ತಾಯಿದ್ದೆ, ಅವಾಗ ಹಾಡು ಹಾಡ್ತಾಯಿದ್ದೆ. ಆ್ಯಂಡ್ ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸ್. ಹೌದು, ಇವಾಗ ಇಲ್ಲ, ಅಭ್ಯಾಸನೇ ಇಲ್ಲ ಇವಾಗ. ಅದೇ ಅದಕ್ಕೇ ಸ್ಪೆಸಿಫೈ ಮಾಡಿ ಹೇಳಿದೆ ಅವಾಗ. ಆಮೇಲೆ ತುಂಬ ಕಲ್ತ್ಬಿಟ್ಟೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಅದನ್ನೆಲ್ಲ ಕಲಿಯೋದು, ನೆಕ್ಸ್ಟು ಕಂಟಿನ್ಯೂ ಮಾಡೋದು. ಸೊ ಹಾಗಾಗಿ ನನಗೆ ತುಂಬ ಆಸೆ ಇತ್ತು ಸರ್. ನನಗೆ ಸ್ಕೂಲಲ್ಲಂತೂ ತುಂಬ ಒಂಥರ ಪ್ಯಾಂಪರ್ಡ್ ಕಿಡ್ ನಾನು. ನಮ್ಮ ಸ್ಕೂಲಲ್ಲಿ ಯಾವುದೇ ಫೆಸ್ಟ್ ಇದ್ದರು ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ರೂ ಐ ಯೂಸ್ ಟು ಬಿ ಇನ್ ದ ಮಿಡಲ್. ನಾನು ಸೆಂಟ್ರ್ ಆಫ್ ಅಟ್ರಾಕ್ಷನ್. ಅದು ಹೆಂಗೆ ಆಗೋಯ್ತು ಅಂದರೆ ತಲೆಗೆ ಏರ್ಬಿಡ್ತು ನನಗೆ. ನಾನು ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ದೆನ್ ನಾನು ಒನ್ಸ್ ಥಿಯೇಟರ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಏನೂ ಇಲ್ಲ, ನಾನು ಕಲಿಯೋದು ತುಂಬ ಇದೆ, ನಾನು ಮಾಡೋದೆಲ್ಲ ಓವರ್ ಡ್ರಾಮಾ. ನಾನು ಆ್ಯಕ್ಟಿಂಗ್ ಏನು ಕಲಿಬೇಕಿದೆ ಅಂದರೆ ಥಿಯೇಟರ್ನ ತುಂಬ ಜನ ಡಿವೈನ್ಡಾಗಿ ನೋಡ್ತಾರೆ ಸರ್. ಅದು ನನಗೆ ಗೊತ್ತಿಲ್ಲ. ನಾನು ಸೀರಿಯಸ್ ಆಗಿ ಹೋಗಿದ್ದು ಕಾಲೇಜಲ್ಲಿ ಅಟೆಂಡೆನ್ಸ್ ಸಿಕ್ಕುತ್ತೆ ಅಂತ. ಕಲ್ಚರಲ್ಲಿ ಹೋದ್ರೆ PU ಅಲ್ಲಿ ನಾನು ಓದಿದ್ದು ವಿಜಯ ಕಾಲೇಜು, ಅಲ್ಲೆಲ್ಲ ಗೊತ್ತಲ್ಲ, ವಿಜಯ ಕಾಲೇಜ್ ದೇ ಸಪೋರ್ಟ್, ಇಮ್ಮೆನ್ಸ್ ಸಪೋರ್ಟ್ ಇರುತ್ತೆ. ಬಟ್ ನಾನು ಮಾಡ್ತಾ ಇದ್ದಿದ್ದು ಸೈನ್ಸು. ಕಾಮರ್ಸ್ ಅವ್ರಿಗೆ ಎಲ್ಲ ಆಪ್ಷನ್ಸ್ ಇತ್ತು, ನಮಗೆ ಇರ್ತಾ ಇರಲಿಲ್ಲ. ಏನೋ ಒಂದು ಲ್ಯಾಬ್ ಅಟೆಂಡೆನ್ಸ್ ಸಿಕ್ಬಿಡುತ್ತೆ ಅಂತ ಹೋಗಿದ್ದು. ಬಟ್ ಎಲ್ಲೋ ಒಂದು ಕಡೆ ನಾನು ಅವತ್ತು ತೊಗೊಂಡಿದ್ದು ಅದೊಂದು ಮೇಜರ್ ಡಿಸಿಷನ್ ಇದೆಯಲ್ಲ, ಇವತ್ತು ನಾನು ಇಲ್ಲಿ ಕೂರೋದಕ್ಕೆ ಅದೇ ಕಾರಣ. ಅಟೆಂಡೆನ್ಸು ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗ್ಬೇಕು, ಅದೇ ಇದ್ದಿದ್ದು ನನಗೆ ಮೇನು.